ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕ್ಲಾಸ್ನಲ್ಲಿ ರೀಸನಿಂಗ್ ಬಗ್ಗೆ ಹೇಳ್ತಾ ಹೋಗೋಣ. ಸೊ ಒಂದು 4ರಿಂದ 5 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಡೈಲಿ. ಸೊ ಆಮೇಲೆ ನೋಟಿಫಿಕೇಷನ್ ಯಾವುದಾದ್ರು ಆದರೆ ಆ ನೋಟಿಫಿಕೇಷನ್ ಬಗ್ಗೆನೂ ಹೇಳ್ತಾ ಇರ್ತೀನಿ. ಹಾಗೆ ರೀಸನಿಂಗ್ ಕ್ಲಾಸ್ ಕೂಡ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಡೇ 1 ಆಗಿರುತ್ತೆ. ಮೊದಲನೇ ಪ್ರಶ್ನೆ ಕಡೆ ನೋಡೋದಾದರೆ, ಕೆಳಗೆ ನೀಡಲಾದ ಸಂಖ್ಯೆಗಳ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡ್ರಿ, ಇಲ್ಲಿ ಸಂಖ್ಯೆಗಳು ಎಷ್ಟಿದಾವ, ಏನೇನಿದಾವ ಅಂತ ಮೊದಲು ಸಂಖ್ಯಾ ಸರಣಿ ಅಂತಂದಾಗ ಕೂಡಿಸ್ತಾ ಹೋಗಿರಬೇಕು. ಒಂದು ಇಲ್ಲ ಮೈನಸ್ ಮಾಡಿರ್ತಾರೆ, ಇಲ್ಲ ಇಂಟು ಮಾಡಿರ್ತಾರೆ, ಇಲ್ಲ ಡಿವೈಡೆಡ್ ಮಾಡಿರ್ತಾರೆ, ಅಥವಾ ಕ್ಯೂಬ್ ಆಗಿರುತ್ತೆ, ಇಲ್ಲ ಸ್ಕ್ವೇರ್ ಆಗಿರುತ್ತೆ. ಅದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಮೊದಲು ಸಂಖ್ಯೆನ ನೋಡ್ಕೊತಿರ್ಬೇಕು. ಸೊ ಮೊದಲು ನೋಡಿ, ಇಲ್ಲಿ ಎಷ್ಟೆಷ್ಟಿದೆ, 2, 6, ನೆಕ್ಸ್ಟ್ ಎಷ್ಟಿದೆ 12, 12 ಆದಮೇಲೆ 20 ಐತಿ, 20 ಆದ್ಮೇಲೆ 30 ಐತಿ. ಸೊ ನೋಡಿರಿ, ನೆಕ್ಸ್ಟ್ ಸಂಖ್ಯೆನ ನಾವು ಕಂಡುಹಿಡಬೇಕೀಗ. ಅಂತಂದ್ರೆ 2ಕ್ಕೆ ಮತ್ತು 6ಕ್ಕೆ ಎಷ್ಟು ಡಿಫ್ರೆನ್ಸ್ ಐತ್ರಿ? ಸೊ 4 ಐತಿ. 4 ಮತ್ತು 6 ಇಲ್ಲಿ 12 ಆಗೈತಿ ಅಂದ್ರೆ ಎಷ್ಟು ಡಿಫ್ರೆನ್ಸ್ ಆಗೈತಿ? 6 ಡಿಫ್ರೆನ್ಸ್ ಆಗೈತಿ. 12ರಿಂದ 20 ಅಂತಂದ್ರೆ 8 ಡಿಫ್ರೆನ್ಸ್ ಆಗೈತಿ. 20ರಿಂದ 30 ಅಂದ್ರೆ 10 ಡಿಫ್ರೆನ್ಸ್ ಆಗೈತಿ. ಅಂತಂದ್ರೆ ಪ್ಲಸ್ 2 ಆಗ್ಯಾವ. ಇಲ್ಲಿ ಎಷ್ಟಾಗತ್ತೆ ಯಾವ ಪ್ಲಸ್ 2 ಹಾಕೊಳ್ತಾ ಹೋಗೈತಿ. ನೆಕ್ಸ್ಟ್ ಈಗ 10ಕ್ಕೆ 2 ಕೂಡಿಸಿದ್ರೆ 12 ಅಂತಂದ್ರೆ 30ಕ್ಕೆ 12 ಕೂಡಿಸ್ಬೇಕು. 30 + 12 42 ಆಗ್ತೈತಿ ರೀ. ಎಷ್ಟಾಕೈತಿ? 42. ಆನ್ಸರ್ ಎಲ್ಲೈತಿ? ಇಲ್ಲೈತಿ. ಆನ್ಸರ್ 42 ಕರೆಕ್ಟಾ? ತಿಳಿತ್ರಿ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಇವಾಗ. ನೋಡ್ರಿ, ಇಲ್ಲಿ 2ನೇ ಪ್ರಶ್ನೆ ಏನೈತಪ್ಪ ಅಂತಂದ್ರೆ, CAT, ಒಂದು ನಿಮಿಷ, CATಯನ್ನು ಏನು ಮಾಡ್ಯಾರ? DW ಮಾಡ್ಯಾರ. ಅಂತಂದ್ರೆ ಸಿ ಆದ್ಮೇಲೆ ಏನು ಬರ್ತೈತಿ? ಡಿ ಎ ಬರ್ತೈತಿ, +1 ಆಗೈತಿ. ನೆಕ್ಸ್ಟ್ ಎ ಆದ್ಮೇಲೆ ಡಿ ಐತಿ ಅಂದ್ರೆ ABCD ಅಂತಂದ್ರೆ +3 ಮಾಡ್ಯಾರ. ನೆಕ್ಸ್ಟ್ ಟಿ ಇಂದ ಡಬ್ಲ್ಯೂ ಆಗೈತಿ, PQRSTUVW ಅಂತಂದ್ರೆ ಪ್ಲಸ್ ಇಲ್ಲೂ 3 ಆಗೈತಿ. ಅಂತಂದ್ರೆ 1 + 3 + 3 ಮಾಡ್ಯಾರ. ಓಕೆ, ನಾವು ಇದೇ ರೀತಿ ಮಾಡ್ಬೇಕೀಗ DOGಗೆ. ಸೊ ಡಿಗೆ +1 ಮಾಡಿದರೆ ಏನು ಬರ್ತೈತಿ? DE ಬರ್ತೈತಿ. ಇ ಅನ್ನೋದು ಈ 3 ಆಪ್ಷನ್ದಾಗ ಐತಿ. 1 2 3 ಆಪ್ಷನ್ದಾಗ ಐತಿ. ಈ ಆಪ್ಷನ್ ಕ್ಯಾನ್ಸಲ್ ಆಯ್ತು ನಮಗೀಗ. ಓಕೆ, ಆಮೇಲೆ ಓಕ್ಕೆ 3 ಕೊಡಿಸ್ಬೇಕು, MNOPQR. ಆರ್ ಎಲ್ಲೈತಿ ನೋಡ್ರಿ? ER. ಸೊ ಇದು ಒಂದದ್ರಾಗ ಐತಿ. ಸೊ ಇದು ಆನ್ಸರ್ ಕರೆಕ್ಟ್ ಆಕೈತಿ. ಯಾವುದಾ? ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ಈಗ +3 ಮಾಡಿರ್ಬೇಕಾದ್ರೆ ನೀವು ABCD HIJ ಐತ್ರಿ, +3 ಮಾಡಿದಾಗ. ಓಕೆ, ಇದು ರೈಟ್ ಆಕೈತಿ ನೋಡ್ರಿ. ಓಕೆ, ತಿಳಿಯಾತೈತಿ? ಸೊ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನೈತಿ? ದಿಕ್ಕುಗಳ ಬಗ್ಗೆ ಐತಿ. ಓಕೆ, ದಿಕ್ಕುಗಳ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟಿಗೆ ಕ್ವಶನ್ ನೋಡ್ರಿ, ರಮೇಶನು ಉತ್ತರ ದಿಕ್ಕಿಗೆ 5 ಕಿಲೋಮೀಟರ್ ನಡೆದು. ಅಂತಂದ್ರೆ ಇದನ್ನು ನಾವು ಮೊದಲು ಬರ್ಕೋಬೇಕ್ರಿ. ಉತ್ತರ ದಿಕ್ಕಿಗೆ ಎಷ್ಟು? 5 ಕಿಲೋಮೀಟರ್ ನಡೀತಾನೆ. ನೆಕ್ಸ್ಟ್ ಬಲಕ್ಕೆ ತಿರುಗಿ ಎಷ್ಟು ಕಿಲೋಮೀಟರ್ ನಡೀತಾನೆ? 3 ಕಿಲೋಮೀಟರ್ ನಡೀತಾನೆ. ನೆಕ್ಸ್ಟ್ ಮತ್ತು ನಂತರ ಏನು ಮಾಡ್ತಾನೆ? ನಂತರನೂ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ನಡೀತಾನೆ. ಓಕೆ, ಅಂತಂದ್ರೆ ಈಗ ಅವನು ಹೊರಟ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ರೆ, ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ? ಇಲ್ಲಿ ನೋಡ್ರಿ, ಮೇಲಿಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ. ಸೊ ಆನ್ಸರ್ 3 ಕಿಲೋಮೀಟರ್. ಓಕೆ, ತಿಳಿಯಾದೈತ್ರಿ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬರ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸಂಬಂಧಗಳ ಜ್ಞಾನ ಅಂತಂದ್ರೆ ಬ್ಲಡ್ ರಿಲೇಷನ್. ಒಂದು ಸ್ವಲ್ಪ ಈಸಿಯಾಗಿ ನೋಡ್ತಾ ಹೋಗೋಣ. ಫಸ್ಟಿಗೆ ಸ್ಟಾರ್ಟಿಂಗ್ ಟಫ್ ಬೇಡ, ಬ್ಲಡ್ ರಿಲೇಷನ್ದ. ಇಲ್ಲಿ ನೋಡ್ರಿ, ಒಂದು ಭಾವಚಿತ್ರವನ್ನು ತೋರಿಸ್ತಾ ಸುಮಾ ಏನು ಹೇಳ್ತಾಳೆ? ಈ ವ್ಯಕ್ತಿಯು ನನ್ನ ತಾಯಿಯ ಏಕೈಕ ಮಗ ಅಂತ ಹೇಳ್ತಾಳೆ. ಹಾಗಾದ್ರೆ ಆ ಭಾವಚಿತ್ರದಲ್ಲಿರೋ ವ್ಯಕ್ತಿ ಸುಮನಿಗೆ ಏನಾಗಬೇಕು ಅಂತಂದ್ರೆ ತಾನೇ ಹೇಳಾಕತ್ತಾರೆ. ನೋಡ್ರಿ, ಇಲ್ಲಿ ಸುಮಾ ಏನು ಹೇಳತ್ತಾಳೆ? ಒಂದು ಭಾವಚಿತ್ರವನ್ನು ತೋರಿಸ್ತಾಳೆ. ಆ ಭಾವಚಿತ್ರದಾಗಿರೋ ವ್ಯಕ್ತಿ ನನ್ನ ತಾಯಿಯ ಏಕೈಕ ಮಗ ಅಂತಂದ್ರೆ ಅವ್ರಿಗೂ ತಾಯಿನ. ಸೊ ಆ ತಾಯಿಯ ಮಗ ಏನಾಗಬೇಕು? ಈಕೆಗೆ ಸೋದರ ಅಥವಾ ಅಣ್ಣ ತಮ್ಮನೂ ಏನೋ ಆಗಬೇಕು. ಅಂತಂದ್ರೆ ಆನ್ಸರ್ ಬಂದುಬಿಟ್ಟು ಸೋದರ ಅಥವಾ ಅಣ್ಣ ತಮ್ಮ ರೈಟ್ ಆನ್ಸರ್ ರೀ. ಓಕೆ, ನೋಡ್ರಿ, ಇವತ್ತಿಗೆ ಇಷ್ಟು ಸಾಕು. ಮತ್ತು ನೆಕ್ಸ್ಟ್ ಒಂದು 4 ಕ್ವಶನ್ ತೊಗೊಂಡು ಬರ್ತಾನೆ. ಇವತ್ತಿನ ಕ್ಲಾಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು.